ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ನಾಳೆ ಬೆಳಂಬೆಳಗ್ಗೆನೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ಒಂದು ದುಡ್ಡು ಜಮಾ ಆಗ್ತಾ ಇದ್ದು, ಸೊ ಯಾವ ಮಹಿಳೆಯರಿಗೆ ಇನ್ನೂ ಕೂಡ ದುಡ್ಡು ಜಮಾ ಆಗ್ತಾ ಇಲ್ಲ ಮತ್ತು ನೀವು ಅರ್ಜಿ ಸಲ್ಲಿಸಿ ಅಪ್ರೂವಲ್ ಪಡ್ಕೊಂಡಿರ್ಬೇಕು ಅಂತವರಿಗೆ ಮಾತ್ರ ದುಡ್ಡು ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಅದರಲ್ಲಿ ನೀವು ಕೂಡ ಆಗಿದ್ದು ಅಥವಾ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಹೇಗ್ ಸಲ್ಲಿಸಬೇಕು, ಏನೇನ್ ಪ್ರೊಸೆಸರ್, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಯಾಕಂದ್ರೆ ಅದನ್ನ ನಾನು ಎಲ್ಲ ಮಹಿಳೆಯರಿಗೆ ಹೇಳಲೇಬೇಕು. ಯಾಕಂದ್ರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಹೊಸದಾಗಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಸೊ ಈಗ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆದಿದೆ. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಯಾಕಂದ್ರೆ ದುಡ್ಡು ಬಿಡುಗಡೆ ಆಗಿ ಬಹುದಿನ ಆಯಿತು. ಹೀಗಾಗಿ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಅದಕ್ಕಾಗಿ ಈಗ ಚೆಕ್ ಮಾಡಲಾಗಿತ್ತು, ತಾಂತ್ರಿಕ ದೋಷ ಇಲ್ಲ. ಸೊ ಹಾಗಾದ್ರೆ ಜಿಲ್ಲೆಗಳನ್ನು ತಿಳ್ಕೊಳ್ಳೋಣ, ಅರ್ಜಿಯ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ಚಾಲ್ತಿಯಲ್ಲಿ ಇದೆಯಾ ಇಲ್ವಾ, ಅದು ಕೂಡ ಇಂಪಾರ್ಟೆಂಟು. ಟೋಟಲಿ ಈ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲನೇದಾಗಿ ನೀವು ಅರ್ಜಿಯನ್ನ ಸಲ್ಲಿಸಿದವರಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಸಲ್ಲಿಸಿಲ್ಲಪ್ಪ ಅಂದ್ರೆ ಬೇಗನೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ರೇಷನ್ ಕಾರ್ಡು, ಮೊಬೈಲ್ ಸಂಖ್ಯೆ ಇವುಗಳನ್ನ ತೆಗೆದುಕೊಂಡು ಹೋದ್ರೆ ಸಾಕು. ಇನ್ನು ಅಲ್ಲಿ ಹೋದ ಮೇಲೆ ವಾಸಸ್ಥಳ ಪ್ರಮಾಣ ಪತ್ರವು ಕೂಡ ಕೇಳಬಹುದಾದಂತಹ ಸಾಧ್ಯತೆ ಇದೆ. ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಎಮರ್ಜೆನ್ಸಿಗೆ. ಮತ್ತು ವೋಟರ್ ID ಕೂಡ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ವೋಟರ್ ID ಕೂಡ ತೆಗೆದುಕೊಳ್ಳಿ. ಸೊ ಇವುಗಳನ್ನ ನೀವು ತೆಗೆದುಕೊಂಡಾಗ ನಿಮಗೆ ಅರ್ಜಿಯನ್ನ ಸಬ್ಮಿಟ್ ಮಾಡಿಕೊಡ್ತಾರೆ. OTP ಕೂಡ ಬರುತ್ತೆ. ಆ ಒಂದು ಮೊಬೈಲ್ ಸಂಖ್ಯೆಗೆ ನೀವು ರಿಚಾರ್ಜ್ ಮಾಡಿಸಿರ್ಬೇಕು, ಆಕ್ಟಿವ್ ಇರಬೇಕು. ಜೊತೆಗೆ ನಿಮ್ಮ ಖಾತೆಗೂ ಕೂಡ ಆಕ್ಟಿವ್ ಇರಬೇಕು. ಯಾಕಂದ್ರೆ ಯಾವುದೇ ಯೋಜನೆಯ ಲಾಭವನ್ನ, ಅಂದ್ರೆ ಮುಖ್ಯವಾಗಿ DBT ಮುಖಾಂತರ ಜಮಾ ಆಗುವಂತಹ ಯೋಜನೆಗಳಿಗೆ ಬ್ಯಾಂಕ್ ಪಾಸ್ಬುಕ್ ಅಗತ್ಯವಾಗತ್ತೆ. ಸೊ ಈ ಬ್ಯಾಂಕ್ ಪಾಸ್ಬುಕ್ ಚಾಲ್ತಿಯಲ್ಲಿ ಇರಬೇಕು. ಬರೀ ನೀವು ಅಕೌಂಟ್ ಅನ್ನ ಬ್ಯಾಂಕಿಗೆ ಹೋಗಿ ಓಪನ್ ಮಾಡಿಬಿಟ್ರಲ್ಲ, ಆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ದುಡ್ಡನ್ನ ಹಾಕೋದು, ತೆಗೆಯೋದು, ಈ ರೀತಿ ವಹಿವಾಟುಗಳನ್ನ ಮಾಡ್ತಾ ಇರಬೇಕು. ಸೊ ಆಗ ಮಾತ್ರ ಅರ್ಜಿ ಸಬ್ಮಿಟ್ ಆಗತ್ತೆ. ಅರ್ಜಿ ಸಬ್ಮಿಟ್ ಆದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಕೌಂಟ್ ಆಕ್ಟಿವ್ ಇರೋದಂದ್ರೆ ಹೇಗೆ ಅಂದ್ರೆ, ಬರೀ ನೀವು ಓಪನ್ ಮಾಡಿಬಿಡ್ತೀರಿ, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಅಕೌಂಟ್ ಅನ್ನ ನೀವು ಯೂಸೇ ಮಾಡ್ಕೊಳ್ಳೋದಿಲ್ಲ. ಈಗ ಸಿಟಿಯಲ್ಲಿದ್ದವರು ಫೋನ್ ಪೇ ಅಥವಾ ಗೂಗಲ್ ಪೇ, ಪೇಟಿಎಂ ಅಥವಾ ಇನ್ನಿತರೆ ಒಂದು ಗಳ ಆನ್ಲೈನ್ ಟ್ರಾನ್ಸಾಕ್ಷನ್ ಆದ್ರೂ ಮಾಡ್ತಾರೆ, ಅಥವಾ ಆಫ್ಲೈನ್ ನಲ್ಲಿ ಬ್ಯಾಂಕಿಗೆ ಹೋಗಿ ವಹಿವಾಟುಗಳನ್ನ ಮಾಡ್ತಿರ್ತಾರೆ. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಹೆಚ್ಚಾನೆಚ್ಚು ಗಂಡಂದಿರು ವಹಿವಾಟುಗಳನ್ನ ಮಾಡ್ತಾ ಇದ್ರೆ ಹೆಂಡತಿಯರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಅವ್ರ ಹತ್ರ ಮೊಬೈಲ್ ಕೂಡ ಇರೋದಿಲ್ಲ. ಅದಕ್ಕಾಗಿ ಅವರು ಟ್ರಾನ್ಸಾಕ್ಷನ್ ಮಾಡಿಸಿರುವುದಿಲ್ಲ, ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಅದನ್ನ ಆಕ್ಟಿವ್ ಮಾಡ್ಕೊಳ್ಬೇಕು. ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ. ಅಲ್ಲಿವರೆಗೂ ನೀವು ಎಲಿಜಿಬಲ್ ಇದ್ದೀರಿ, ರೇಷನ್ ಸಿಗತ್ತೆ. ಯಾಕಂದ್ರೆ ರೇಷನ್ ಆಫ್ಲೈನ್ ಅಲ್ಲಿ ಸಿಗತ್ತೆ. ನೀವು ತಬ್ಬು ಕೊಟ್ರೆ ಬ್ಯಾಂಕ್ಗೆ ಅದಕ್ಕೆ ಲಿಂಕ್ ಇಲ್ಲ. ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತಹ ಯೋಜನೆಗಳ ಲಾಭ ಸಿಗುವಂಥದ್ದು. ಅದನ್ನ ಮೊದಲು ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಮುಖ್ಯವಾದ ಟಾಪಿಕ್ಗೆ ನಾವು ಬರೋದಾದ್ರೆ, ಯಾರಿಗೆ ಅಪ್ರೂವಲ್ ಸಿಗ್ತಾ ಇದೆ ಅಂದ್ರೆ ಬಹಳಷ್ಟು ಜನರಿಗೆ ಸಿಗ್ತಾ ಇದೆ, ಕೆಲವೊಂದಿಷ್ಟು ಜನರಿಗೆ ಸಿಗ್ತಾ ಇಲ್ಲ. ಅದು ಎಂತವರಿಗಂದ್ರೆ ಎರಡೆರಡು ರೇಷನ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಂತಹ ಮಹಿಳೆಯರಿಗೆ ಈ ಒಂದು ರಿಜೆಕ್ಟ್ ಆಗ್ತಾ ಇದೆ, ಅಪ್ರೂವಲ್ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿದು. ಇನ್ನು ಜೊತೆಗೆ ಆ ಯಾರು ಮೃತಪಟ್ಟಿರ್ತಾರೋ ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡನ್ನ ಪಡ್ಕೊಳ್ತಾ ಇದಾರೆ ನೋಡಿ, ಅವರಂತೂ ಅರ್ಜಿ ಸಲ್ಲಿಸ್ಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿದೆ. ಅದಕ್ಕಾಗಿನೇ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂತ ತಿಳಿಸ್ತಾ ಇದ್ದಾರೆ. ಮೃತಪಟ್ಟವರು ಹೆಸರಿನಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕಂತೂ ಆಗೋದಿಲ್ಲ. ನೀವು ಬೇರೆ ಯಾರಾದ್ರೂ ಹೋದ್ರೂ ಅರ್ಜಿ ಸಲ್ಲಿಸ್ಕೊಳ್ಳೋದಿಲ್ಲ. ಇನ್ನು ಆ ಮುಖ್ಯಸ್ಥೆಯ ಜಾಗದಲ್ಲಿ ನಿಮ್ಮ ಮನೆಯ ಕುಟುಂಬದ ಯಾವುದಾದ್ರೂ ಹೆಣ್ಣು ಮಗಳ ಹೆಸರನ್ನ ಸೇರ್ಪಡೆ ಮಾಡಬಹುದು. ನೀವು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಅವಕಾಶ ಇದೆ, ಮುಖ್ಯಸ್ಥೆ ಬದಲಾವಣೆ ಅವಕಾಶ ಇದೆ, ರೇಷನ್ ಕಾರ್ಡ್ ವಿಳಾಸ ತಿದ್ದುಪಡಿ ಮಾಡ್ಕೊಳ್ಬಹುದು, ಅಡ್ರೆಸ್ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹೆಸರನ್ನ ಸೇರ್ಪಡೆ ಕೂಡ ಮಾಡ್ಕೊಳ್ಬಹುದು ಬೇರೆಯವರನ್ನ, ಮತ್ತು ಹೆಸರನ್ನ ತೆಗೆದಾಕಬಹುದು. ಆದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸರ್ಕಾರ. ಈ ಸದ್ಯಕ್ಕೆ ಕಾಯ್ದು ನೋಡ್ಬೇಕು. ವೆರಿಫಿಕೇಶನ್ ಎಲ್ಲವೂ ಕೂಡ ಆಗ್ತಾ ಇದೆ. ಪರಿಷ್ಕರಣೆ ಆದ ತಕ್ಷಣ ಬಿಡುಗಡೆ ಆಗಬಹುದು. ಆದ್ರೆ ಬಿಡುಗಡೆ ಆಗಿ ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ, ಅದಾದ ಬಳಿಕ 2-3 ವರ್ಷದ ನಂತರ ನಮಗೆ ಅಪ್ರೂವಲ್ ಸಿಗುತ್ತೆ. ಸೊ ಈ ರೀತಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೋಡ್ತಾ ಇದ್ರಿ, ಈ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನೇ ಕರಿತಾ ಇಲ್ಲ. ಸೊ ಹೀಗಾಗಿ ಬಹಳಷ್ಟು ಜನ ಪೆಂಡಿಂಗ್ ಉಳಿದ್ ಬಿಟ್ಟಿದ್ದಾರೆ. ನಾವು ಅರ್ಜಿ ಸಲ್ಲಿಸೋದಿದೆ, ನಾವು ವಲಸೆ ಹೋಗಿದೀವಿ, ನಾವು ಬೇರೆ ಕಡೆ ವಾಸವಾಗಿದ್ದೀವಿ, ನಮ್ಮ ರೇಷನ್ ಕಾರ್ಡ್ ನಮಗೆ ಬೇಕು, ಈ ರೀತಿ ಕೇಳ್ತಿದ್ದಾರೆ. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಬರೀ ಗ್ಯಾರಂಟಿ ಪರಿಷ್ಕರಣೆ ಈ ರೀತಿ ಹೇಳ್ತಾ ಇದೆ. ನನಗೂ ಕೂಡ ಸಾಕಷ್ಟು ಜನರ ಪ್ರಶ್ನೆ ಬರ್ತಾ ಇದೆ, ರೇಷನ್ ಕಾರ್ಡ್ ಯಾವಾಗ ಅರ್ಜಿ ಸಲ್ಲಿಸ್ತಾರಂತ.
ಇನ್ನೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಸ್ನೇಹಿತರೆ. ಬಹಳಷ್ಟು ಲಕ್ಷಾಂತರ ಜನರು ಅರ್ಜಿ ಸಲ್ಲಿಸೋರಿದ್ದಾರೆ. ನಾವು ಈಗ ವೇಟ್ ಮಾಡ್ಬೇಕಾಗತ್ತೆ, ಕಾಯ್ದು ನೋಡ್ಬೇಕು. ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಪರಿಷ್ಕರಣೆ ಆದ ತಕ್ಷಣ ಬಿಡುಗಡೆ ಮಾಡಿದ್ರು ಮಾಡಬಹುದು. ಇನ್ನು ಸ್ನೇಹಿತರೆ, ಈ 31ನೇ ಕಂತಿನ ಅಪ್ರೂವಲ್ ಸಿಕ್ಕಂತವರಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಿ ಈ ದುಡ್ಡನ್ನ ಜಮಾ ಮಾಡ್ಕೊಳ್ಬಹುದು. ಯಾರು ಮೃತಪಟ್ಟಿರ್ತಾರ ಅವರು. ಇನ್ನು ಎರಡೆರಡು ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಅಕ್ಕಿನಾದ್ರೂ ಸಿಗತ್ತೆ, ಇಲ್ಲ ಅಂದ್ರೆ ಅದು ಕೂಡ ಸಿಗೋದಿಲ್ಲ. ಸೊ ಯಾರಿಗೆ ಎಲಿಜಿಬಿಲಿಟಿ ಹೊಂದಿದ್ದೀರಿ ಅವರಿಗೆ ಮಾತ್ರ ಈ ದುಡ್ಡು. ಅದಕ್ಕಾಗಿ ಈಗ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ರಿಲೀಸ್ ಮಾಡಿದ್ದು. ಈ ಏಪ್ರಿಲ್ ತಿಂಗಳ 2,000 ರೂಪಾಯಿ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸುತ್ತೆ. ಸೊ ಯಾರು ಅಪ್ರೂವಲ್ ಹೊಂದಿದಿರಿ, ಯಾರು ಎಲಿಜಿಬಿಲಿಟಿಯನ್ನ ಹೊಂದಿದಿರಿ, ಅವರ ಖಾತೆಗಳಿಗೆ ಈ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ಬಹಳಷ್ಟು ಮಹಿಳೆಯರು ಕಾಯ್ತಾನೆ ಇದ್ರು, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ದುಡ್ಡು ಜಮಾ ಆಗತ್ತೆ. ಸೊ ಎಲ್ಲಾ ರೀತಿಯಲ್ಲಿ ಈಗಾಗಲೇ ಪ್ರೊಸೆಸರ್ ಸ್ಟಾರ್ಟ್ ಆಗಿದೆ. ಸೊ ಈಗಾಗಲೇ ಹಣಕಾಸು ಇಲಾಖೆದಿಂದನೂ ಕೂಡ 2,500 ಕೋಟಿ ಅಷ್ಟು ದುಡ್ಡು ರಿಲೀಸ್ ಆಗಿದ್ದು, ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ಫೈನಲಿ ಡಿಬಿಟಿ ಟ್ರೆಜರಿಗೆ ಪುಷ್ ಆಗುತ್ತೆ. ಸೊ ಡಿಬಿಟಿಗೆ ಯಾವಾಗ ಪುಷ್ ಆಗತ್ತೆ ನೋಡಿ, ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತವೆ. ಆ ಸಂದರ್ಭದಲ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ. ಸೊ ಆ ರೀತಿ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಳತ್ತೆ. ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೈಕಲ್ ತರ ಪ್ರತಿ ತಿಂಗಳ ಹಣವನ್ನು ಕೂಡ ಈ ರೀತಿ ವರ್ಕ್ ಆಗ್ತಿರತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ನಾನು ಯಾಕೆ ಹೇಳಿದ್ನಂದ್ರೆ, ಈ ಜಿಲ್ಲೆಗಳಲ್ಲಿನೇ ಮೊದಲು ಟ್ರಯಲ್ ನಡೆಯುತ್ತೆ. ಸೊ ಟ್ರಯಲ್ ನಡೆದ ತಕ್ಷಣ ಏನೇನ್ ಪ್ರೊಸೆಸರ್ ಇರುತ್ತೆ ಅದನ್ನ ಮುಗಿಸ್ಕೊಳ್ಳಲಾಗತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷವೂ ಕೂಡ ಇಲ್ಲ. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದಿಢೀರನೆ ಬರೀ ಒಂದು ಕಂತಲ್ಲ, 2-3 ಕಂತುಗಳು ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಏಪ್ರಿಲ್ ತಿಂಗಳು 31ನೇ ಕಂತಿನ ಹಣ, ಅದೇ ರೀತಿಯಾಗಿ ಮೇ 32ನೇ ಕಂತಿನ ಹಣ, 33 ಜೂನ್ ತಿಂಗಳ ಹಣ, ಈ 3 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡಬೇಕಾಗಿದೆ. ಯಾಕಂದ್ರೆ ಜುಲೈ ತಿಂಗಳು ಕೂಡ ಪ್ರಾರಂಭವಾಗಿದೆ. ಹೀಗೆ ನಾವು 1 ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತೀವಿ. ಅದಕ್ಕಾಗಿ ಈ 3 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡಲಿದ್ದು, ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಶಿವಮೊಗ್ಗ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ನಾಳೆ ದಿನ. ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಜಮಾ ಕೂಡ ಆಗಿತ್ತು. ಸೊ ನೀವು ಕೂಡ ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗತ್ತೆ. ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನರ ಪ್ರಶ್ನೆಗಳು ಇರ್ತವೆ. ಸೊ ಆ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡ್ತೀನಿ ಖಂಡಿತವಾಗ್ಲು. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಏನೇ ಪ್ರಶ್ನೆಗಳಿದ್ರು ಅಲ್ಲೇ ನಾನು ರಿಪ್ಲೈ ಕೊಟ್ಟು ನಿಮಗೆ ಮಾಹಿತಿನ ಒದಗಿಸಿಕೊಡ್ತೀನಿ. ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.